ಹಲವು ಮಾತೇನು ಗುರುವೇ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಪ್ರಾತಸ್ಮರಣೀಯರಾದ ಸದ್ಗುರುಗಳನ್ನು ಸದ್ಬುದ್ಧಿಯಲ್ಲಿ ಸ್ಮರಣೆ ಮಾಡಿಕೊಂಡು ಹುಬ್ಬಳ್ಳಿಯನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾಶಿವಾವತಾರಿ ಸದ್ಗುರು ಸಿದ್ಧಾರೂಢರನ್ನ ಎನ್ನ ವಿದ್ಯಾಗುರುಗಳಾಗಿರುವ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಅಭಿನವ ಶ್ರೀಗಳ ಪದತಲಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಂಗಳಂ ಸಲ್ಲಿಸಿ ಈ ಗ್ರಾಮದ ಅಧಿದೈವ ಮೂರ್ತಿಯಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾತಾಯಿ ಅಂಬಾಭವಾನಿಯ ಕರ್ತೃಗದ್ದಿಗೆಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಂಗಳಂ ಸಲ್ಲಿಸಿ ಕಾರ್ಯಕ್ಕೆ ಕಾರಣೀ ಸ್ವರೂಪರಾಗಿ ಕನ್ನಡ ನಾಡಿನ ಮೂಲೆ ಮೂಲೆಯಲ್ಲಿ ಹೆಸರಾಂತ ಮಹಾತತ್ವಜ್ಞಾನಿಗಳು ಭಕ್ತಿ ಸಂಪನ್ನರು ದಾಸೋಹ ಮೂರ್ತಿಗಳು ಜಂಗಮ ಪ್ರೇಮಿಗಳು ಆಗಿರುವಂಥ ಅರಳಗುಂಡಗಿಯಲ್ಲಿ ಅರಳಿ ಕಲಬುರಗಿಯಲ್ಲಿ ಕಾರ್ಯಕ್ಷೇತ್ರವನ್ನು ಮಾಡಿ ಕೈಲಾಸವನ್ನು ಕಂಡಂತ ಶರಣ ಬಸವೇಶ್ವರನ್ನ ಸ್ಮರಿಸಿ ಈ ಒಂದು ವೇದಿಕೆಯ ಮೇಲೆ ತಮ್ಮೆಲ್ಲರಿಗೆ ಸಂಗೀತವನ್ನ ಉಣಬಡಿಸಲು ಬಂದಿರುವ ಗಾನ ಕೋಗಿಲೆ ಆಕಾಶವಾಣಿ ಕಲಾವಿದರಾಗಿರುವಂಥ ಶರೀಫ್ ಸಾಹೇಬರಲ್ಲಿ ಖ್ಯಾತ ತಬಲಾವಾದಕರಾಗಿರ್ತಕ್ಕಂಥ ಡೋಣಿ ಗ್ರಾಮದ ಸಂಜೀವಪ್ಪನವರಲ್ಲಿ ಈ ಮದುವೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ವೇದಮೂರ್ತಿ ಚೆನ್ನಯ್ಯ ಮಹಾಸ್ವಾಮಿಗಳು ಹಿರೇಮಠವರಲ್ಲಿ ಪೂಜ್ಯ ಉಭಯದ್ವಯರಲ್ಲಿ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಕಾರ್ಯಕ್ರಮದ ಸಂಚಾಲಕರಲ್ಲಿ ಅದೇ ರೀತಿಯಾಗಿ ಗಂಡಿನ ಬೆಳಗದವರಲ್ಲಿ ಹೆಣ್ಣಿನ ಬೆಳಗದವರಲ್ಲಿ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು. ಯಾವಾಗ ಕಲಿಕೇರಿಯ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಲಿಂಗ ದೀಕ್ಷೆಯನ್ನ ಪಡೆದು ಅಧ್ಯಯನವನ್ನ ಮಾಡಿ ಅಷ್ಟಾವರಣಗಳ ತತ್ವದ ಅರ್ಥವನ್ನು ತಿಳಿದುಕೊಂಡಿರ್ತಕ್ಕಂಥ ಶರಣ ಬಸವೇಶ್ವರರು 12ನೇ ಶತಮಾನದಲ್ಲಿ ಬಸವಣ್ಣನವರು ಕಟ್ಟಿರುವ ಕಲ್ಯಾಣ ಕರ್ನಾಟಕವನ್ನ ಕಣ್ಣಾರೆ ಕಂಡು ಬಸವಣ್ಣನ ಕಾಯಕ ತತ್ವದ ಅನುಯಾಯಿಯಾಗಬೇಕು, ಬಸವ ಕಲ್ಯಾಣಕ್ಕೆ ಹೋಗಬೇಕು ಎಂದು ಶರಣ ಬಸವೇಶ್ವರರಲ್ಲಿ ಹುದುಗಿರುವಂತ ಒಂದು ಸುಪ್ತವಾದ ಜ್ಞಾನ ಗಗನೆತ್ತರಕ್ಕೆ ಹಾರಬೇಕು ಅಂತ ಗುರುಗಳ ಮುಂದೆ ನಿವೇದನೆ ಮಾಡಿದಾಗ ಅಷ್ಟೊತ್ತರೊಳಗಾಗಿ ತಾಯಿಯ ಮಾತು, ನನ್ನ ಮಗನಿಗೆ ಮದುವೆಯನ್ನ ಮಾಡಬೇಕು. ಶರಣಪ್ಪನಿಗೆ ಮದುವೆ ಮಾಡದೆ ಬಿಟ್ಟರೆ ಸನ್ಯಾಸಿಯಾಗಿ ಹೋಗ್ತಾನೆ, ಸಾಲುಕ್ಯರ ಮನೆತನದ ನಂದ ದೀಪ ಕರಗಿ ಹೋಗುತ್ತದೆ ಎಂಬ ಮಾತನ್ನ ನಂಬಿರುವಂತ ಮಡಿಯಮ್ಮ ತಮ್ಮ ಮನೆಯ ಗುರುಗಳಾಗಿರುವಂತ ಕಲಕೇರಿಯ ಗುರುಗಳಿಗೆ ಕೇಳ್ಕೊಂತಾಳೆ, ಯಪ್ಪ ನೀನು ಹಾಕಿದ ಮಾತು ಮಾತ್ರ ನನ್ನ ಮಗ ದಾಟಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೇಳಿದ್ರೆ ಮಾತ್ರ ಮದುವೆ ಆಗ್ತಾನೆ. ಅದಕ್ಕೆ ಗುರುನಾಥ
ಹಡೆದ ಹೊಟ್ಟಿ ತಣ್ಣಗಿರಬೇಕು ಅಂದ್ರೆ ಹಡೆದಂತ ತಂದೆ ತಾಯಿಗಳಿಗೆ ತಮ್ಮ ಮಗನ ಮೇಲೆ ಅಕ್ಕಿ ಕಾಳ 4 ಅಕ್ಷತ ಕಾಳು ಹಾಕಿ ಸಂತೋಷದಿಂದ ಆದಾಗ ನನ್ನ ಹಡೆದ ಒಡಲು ತಣ್ಣಗಾಗ್ತದೆಯಪ್ಪ, ಹೇಗಾದರೂ ಮಾಡಿ ಶರಣನ್ನ ಒಪ್ಪಿಸು ಅಂತ ತಿಳ್ಕೊಂಡು ಆ ಮಡಿಯಮ್ಮ ತಾಯಿ ಗುರುವಿಗೆ ಕೇಳಿಕೊಂಡಾಗ ಗುರುಗಳು ಹೇಳಿ ನೋಡುತ್ತಾರೆ, ಶರಣಬಸವ ನೀನು ಮದುವೆ ಮಾಡಿಕೊರಪ್ಪ. ಶರಣಬಸಪ್ಪನವರು ಮೊದಲಿಗೆ ಧಿಕ್ಕರಿಸ್ತಾರೆ ಗುರುವಿನ ಮಾತನ್ನ. ಗುರುಗಳು ಕೊನೆಗೆ ತಮ್ಮ ಬ್ರಹ್ಮಾಸ್ತ್ರವನ್ನ ಶರಣಬಸವಪ್ಪನ ಮೇಲೆ ಬೀರ್ತಾರೆ. ಏನೋ ಶರಣಪ್ಪ, ಏನ್ ಮಾತಾಡ್ಲಿಕ್ಕತ್ತಿದೆ? ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನ ಅರ್ಪಿಸಿದೆ ಎಂದು ನನ್ನ ಪಾದವನ್ನು ಹಿಡಿದು ನೀರು ಬಿಡುವಾಗ ನೆನಪಿಲ್ಲವೇ? ಮದುವೆ ಎನ್ನುವುದು ಬಂಧನವಲ್ಲ, ಮದುವೆ ಎಂಬುವುದು ಸಂಸ್ಕಾರ. ಒಂದು ಗಂಡು ಒಂದು ಹೆಣ್ಣು, ಇವೆರಡರ ನಡುವೆ ಮರೆಮಾಚೆ ಇಲ್ಲದೆ ದೈಹಿಕ ಮಾನಸಿಕ ಆಧ್ಯಾತ್ಮದ ಒಂದು ಪರ್ಮಿಷನ್ನಿಗೆ ಸಂಸ್ಕಾರ ಅಂತ ಕರೀತಾರೆ, ಅದು ಮದುವೆ ಅಂತ ಕರೀತಾರೆ. ನೀನು ಸಂಸಾರವನ್ನ ಮಾಡುತ್ತಾ ಸದ್ಗತಿಯನ್ನ ಕಾಣಬೇಕು ಶರಣ. ಈ ಲೋಕದ ಮಾನವರಿಗೆ ಮಾದರಿಯಾಗಬೇಕು ನಿನ್ನ ಜೀವನ. ಗುರುವೇ, ಆಚಾರ ವಿಚಾರಗಳನ್ನ ಬಲ್ಲವನಾಗಿ ಗುರುವಿನ ಪಾದವನ್ನ ಮಸ್ತಕದಲ್ಲೊತ್ತಿಕೊಂಡು ಆಧ್ಯಾತ್ಮದ ಅರಗಿಣಿಯಾಗಿ ದಿಗಂತದೊಳಗೆ ಹಾರಾಡಬೇಕು ಎಂಬ ಹೆಬ್ಬಯಕೆಯನ್ನು ತುಂಬಿದವರು ನೀವು ಗುರುನಾಥ. ಇವತ್ತು ಮದುವೆ ಎನ್ನುವ ಬಂಧನದಲ್ಲಿ ನೂಗ್ತಾ ಇದ್ದೀರಿ. ನಾನು ಒಲ್ಲೆ ಎಂದಾಗ ಇಲ್ಲಪ್ಪ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ 2 ಮದುವೆ ಆಗಲಿಲ್ಲವೇ? ಕಾಶ್ಮೀರದ ಅರಸನಾಗಿರತಕ್ಕಂಥ ಮಹಾದೇವ ಭೂಪಾಲ ಮದುವೆಯಾಗಲಿಲ್ಲವೇ? ಮುದುನೂರಿನ ದಾಸಿಮಯ್ಯ, ಕೆಂಬಾವಿಯ ಭೋಗಯ್ಯ, ಕೊಂಡಗುಳಿಯ ಕೇಸಿರಾಜ, ನೂಲಿಯ ಚಂದಯ್ಯ ಇವರೆಲ್ಲರೂ ಮದುವೆಯನ್ನ ಆಗಿ ಭಗವಂತನನ್ನ ಕಂಡ್ರಪ್ಪ. ಭಗವಂತನನ್ನ ಕಾಣ್ಲಿಕ್ಕೆ ಬರ್ತದೆ. ಅದಕ್ಕೆ ಹೇಳಿದಿರೋ ಧನ್ಯೋ ಗೃಹಸ್ಥಾಶ್ರಮ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ, ಜಾಣನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತೀಯನು ಇಂತು. ಶಾಣೇರಿಗೆ ಸಂಸಾರ ಅಂತೇವ, ದಡ್ರಿಗೆಲ್ಲ. ಪ್ರಪಂಚ ಯಾರಿಗೆ ಮಾಡಕ್ ಬರ್ತದ ಅಂದ್ರೆ ಶಾಣೇರ್ ಇರ್ಬೇಕಂತ. ಗಂಡರ ಶಾಣೆ ಇರಬೇಕು, ಗಂಡ ದಾಡಿದ್ರೆ ಹೆಣ್ತೀರಿ ಶಾಣೆಕ್ಕಿರ್ಬೇಕು. ಅವು 2 ಶಾಣೆ ಇರಲ್ಲ ಸಂಸಾರ ಗಾಳಿ ಗೋಪುರ. ಇಂತಲೇ ಇಟ್ಕೊಳ್ರಿ. ಅವ ಒಂದು 500 ರೂಪಾಯಿ ದುಡ್ಕೊಂಡು ಬರ್ದ್ರಾಗೆ 1000 ರೂಪಾಯಿ ಖರ್ಚು ಮಾಡೋ ಹೇಳ್ತಿದ್ರು ಸಂಸಾರಕ್ಕವ. ನೋಡೋಣ ಹೇಳ್ರಿ, ನೋಡೋಣ ನೀವು. ಅದಕ್ಕೆ ಹೇಳಿದ್ರು ಶರಣರು, ಅದಕ್ಕೆ ಶರಣರು ಹೇಳಿದ್ರು, ನೋಡು ಮದುವೆಯನ್ನ ಮಾಡ್ಕೊ, ಅದ್ರಾಗೂ ಸಾಲಾವಳಿ ಅಂತ ತೆಗಿಸ್ತಾರ ನೋಡ್ರಿ. ಇವ್ರು ನಮ್ಮವ್ರ ಸಾಲಾವಳಿ ತೆಗಿಸ್ಯಾರ ಇಲ್ಲ. ಹಳ್ಳಿಕೆರೆ ಅವ್ರು ಸಾಲಾವಳಿ ತೆಗಿಸಿ ನೋಡ್ರಿ ಇಲ್ಲೇವ. ಸಾಲಾವಳಿ ತೆಗಿಸ್ತಾರೆ. ಸಾಲಾವಳಿ ಯಾಕೆ ತೆಗಿಸ್ತಾರೆ? ಅದರ ಉದ್ದೇಶ ಏನು? ಮನುಷ್ಯರು 3 ಗಣದವರು ಇರ್ತಾರೆ. 3 ಗಣ. ಒಂದು ಮನುಷ್ಯ ಗಣ, ಒಂದು ದೇವಗಣ, ಒಂದು ರಾಕ್ಷಸ ಗಣ. ಇಲ್ಲಿದೇವಲ್ಲ, ಇಲ್ಲಿದ್ದರೊಳಗೆ 3 ಗಣ ಅದೇವು. ಕೈಯ ಕಂಕಣ ಕಟ್ತಾವ, ಬಾಯಿಲೆ ಮಾತಾಡಬೇಡ್ರಿ, ಕೈಲೇ ಕೆಲಸ ಮಾಡ್ರಿ. ಒಂದು ಮನುಷ್ಯ ಗಣ, ಒಂದು ದೇವಗಣ, ಇನ್ನೊಂದು ದೇವ ರಾಕ್ಷಸ ಗಣ. ಸಾಲಾವಳಿ ಕೇಳಕ್ ನಮ್ಮ ಚೆನ್ನೈ ಸ್ವಾಮಿಗಳು ಬಲ್ಲಿ ಹೋಗಿರಲ್ಲ. ಯಾಕೆ ಸಾಲಾವಳಿ ತೆಗಿಸೋದು ಅಂತ ಕೇಳಿದ್ರ, ಒಂದು ಶಾಸ್ತ್ರದೊಳಗೆ ಒಂದು ಪದ್ಧತಿ ಅದ. ಹೆಂಗದ? 21 ಗುಣ ಬರಬೇಕು.
ಏಕ ನಾಡಿಗೆ ಬೀಳಬಾರ್ದು, ಇವೆಲ್ಲ ಬಿಡುದ್ರಿ. ಅವರು ಇನ್ನೊಂದು ಕೊನೆಯದಾಗಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಸಾಲಾವಳಿ ಏಕ ನಂಬರ್ ಬಂದದಂದ್ರೆ ಏನು ಅರ್ಥ? ಗಂಡು ರಾಕ್ಷಸಗಣ ಇತ್ತಂದ್ರ ಹೆಣ್ಣು ದೇವಗಣರೇ ಇರಬೇಕು, ಮನುಷ್ಯ ಗಣರೇ ಇರಬೇಕು. ಅದು ಸಾಲಾವಳಿ ಏಕ ನಂಬರ್ ಅಂತ ತಿಳ್ಕೊಳ್ರಿ. ಜೇರ ಕರ್ತ ಅದು ರಾಕ್ಷಸಗಣ, ಗಂಡನು ರಾಕ್ಷಸಗಣ, ಹೆಣ್ಣನು ರಾಕ್ಷಸಗಣ ಇದ್ದು ಅಂದ್ರೆ ಅವ್ರ ಸಂಸಾರ ದಿಕ್ಕಾಪಾಲ ಊರು ಬಿಡಿಸಿ ತವರು ಮನೆ ಕರ್ಕೊಂಡೋಗಿ ಗಂಡನಲ್ಲಿ ಮಾನ ಮರ್ಯಾದೆ ಕಳೆದು ಎಲ್ಲ ಕಲಾಸಾಗಿ. ಅದಕ್ಕೆ ಹೇಳ್ತಾರೆ, ಮೊದಲು ಕೇಳೋಕಿನ ಕನ್ಯೆ ಪಾಸ್ ಬಂದ ತಕ್ಷಣನೇ ಕನ್ಯೆದವ್ರು ಹೇಳ್ತಾರೆ ಸಾಲಾವಳಿ ತೆಗಿಸ್ತೇವೆ. ನಾವು ಸಾಲಾವಳಿ ಪಾಲಾವಳಿ ಕೇಳೋದ್ರಿ, ಕೇಳ್ಕೊಂಡ ಮೇಲೆ ನಾವು ಒಮ್ಮೆ ಮಂತನ್ ನೋಡ್ತೇವೆ, ಪಾಸ್ ಬಂದ್ರೆ ಹೋಳಿಗೆ ಉಂಡು ಬರ್ತೇವೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಹೆಣ್ಣು ದೇವಗಣದಕ್ಕಿದ್ಲು ಅಂದ್ರೆ ಗಂಡು ರಾಕ್ಷಸಗಣ ಇತ್ತಂದ್ರೆ ನಡೀತದೆ. ನೀವು ಮದುವೆ ಒಳಗೆ ಆರತಿ ತಾಟ ಯಾರಿಗೆ ಬಂದದ ಅಂತ ಕೇಳ್ತಿರ್ತೀರಲ್ಲ, ಹೆಣ್ಣು ಮಕ್ಕಳಿಗೆ ದೇವಗಣ ಇದ್ದವರಿಗೆ ಕೂಡಿ ಬಂದದ ಅಂತ ತಿಳ್ಕೊಂಡು ಅವರಿಗೆ ಆರತಿ ಹಿಡಿಲಿಕ್ಕೆ ಕಸ್ತಾರೆ. ಒಂದೊಂದು ಶಾಸ್ತ್ರ ಅದಾವ. ಅದಕ್ಕೆ ದೇವಗಣದವರಿಗೆ ಮನುಷ್ಯಗಣ ಜೋಡಿಸ್ತಾರೆ. ರಾಕ್ಷಸಗಣ ಇತ್ತಂದ್ರೆ ರಾಕ್ಷಸಗಣದವ್ರಿಗೆ ಮಾಡೋದಿಲ್ಲ, ದೇವಗಣ ಮಾಡೋದಿಲ್ಲ, ಮನುಷ್ಯಗಣ ಮಾಡೋದಿಲ್ಲ. ಇವು ನೋಡೋ ಸಂಬಂಧ ಏನಂತಾರೆ, ಸಾಲಾವಳಿ ತೆಗಿಸ್ಬೇಕ್ರಿ ಅಂತ ತಿಳ್ಕೊಂಡು ಗುರುಗಳ ಬಳಿ ಹೋಗ್ತಾರೆ. ಇವ್ರದ್ದು ಏನು ಕೇಳ್ತೀರಿ ಸಾಲಾವಳಿ? ಇವನು ಪರಮಾತ್ಮನ ಪ್ರತಿ ಅವತಾರವೇ ನಂದಿ ಅವತಾರ ಶರಣ ಬಸಪ್ಪಂದು. ಪರಮ ಪ್ರತಿವತೆ ಯಾರು? ಶರಣ ಸಂಕುಲದಲ್ಲಿ ಹುಟ್ಟಿದ 4 ವರ್ಷದಲ್ಲಿ ತಾಯಿಯನ್ನ ಕಳೆದುಕೊಂಡು ಪರದೇಶಿಯಾಗಿರುವಂತ ಮಹಾದೇವಮ್ಮನಿಗೆ ತಂದೆಯಾಗಿಯೂ ತಾಯಿಯಾಗಿಯೂ ಭಕ್ತಿಯ ಪರಕಾಷ್ಠತೆಯಲ್ಲಿ ಬೆಳೆಸ್ತಾರೆ ಶಾಂತಲಿಂಗಪ್ಪನವರು ಮಹಾದೇವಮ್ಮಗೆ. ಸಣ್ಣವಳಿರುವಾಗಲೇ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ಹಾಕೋದು, ನೀರಡಿಸಿ ಬಂದವರಿಗೆ ನೀರು ಕೊಡೋದು. ಆ ಮಹಾರಾಷ್ಟ್ರದ ಶಾಖೆಯಲ್ಲಿರ್ತಕ್ಕಂಥ ಭವ್ಯವಾದ ಚೌಡೇಶ್ವರಿಯ ದೇವಸ್ಥಾನ, ಚೌಡೇಶ್ವರಿಯ ಅವತಾರವೇ ಮಹಾದೇವಮ್ಮನವರು ಅಂತ ತಿಳ್ಕೊಂಡಿದ್ರು ಮಾಶಾಳ ಗ್ರಾಮದೊಳಗೆ. ಬಹಳ ಭವ್ಯವಾದ ದೇವಸ್ಥಾನ ಮಾಶಾಳದಲ್ಲಿ. ಚೌಡೇಶ್ವರಿಯ ಅವತಾರವೇ ಈ ಶಾಂತಲಿಂಗಪ್ಪ ಅವ್ರ ಮಗಳಾಗಿ ಬಂದಿದ್ದಾಳಪ್ಪ ಅಂತ ತಿಳ್ಕೊಂಡು, ಸುಂದರವಾದ ರೂಪ, ಅಗಲು ಹಣೆ, ನೀಳವಾದ ಕೂದಲುಗಳು, ಸೌಮ್ಯವಾದ ಮನಸ್ಸು. ಆ ತಾಯಿಯನ್ನು ನೋಡಿದರೆ ಸಾಕ್ಷಾತ್ ಸರಸ್ವತಿ ಕಂಡಂಗೆ ಕಾಣ್ತಿದ್ಲು. ಲಕ್ಷ್ಮಿಯೋ ಸರಸ್ವತಿಯೋ ಅಂತಕ್ಕಂಥ ಒಂದು ರೂಪ ಲಾವಣ್ಯದಿಂದ ಕೂಡಿರುವಂತ ಮಹಾದೇವಮ್ಮನವರು. ಇವರಿಬ್ಬರ ಜೋಡಿ ಸತಿಪತಿಗಳು ಅಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಒಂದು ಗಂಡ ಒಂದು ಹೆಣ್ಣ ಎರಡು ದೈಹಿಕ ಸಂಬಂಧದಿಂದ ಗಂಡ ಹೆಂಡತಿ ಅದೊಂದೇ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪದ ಶರಣ ಬಂಧುಗಳೇ. ಕಾಯ ವಾಚ ಮನಸ್ಸು ಮೂರೂ ಒಂದಾಗಬೇಕು. ಕಾಯದಿಂದ ಏಕಾಗಬೇಕು, ಮನದಿಂದ ಏಕಾಗಬೇಕು, ವಾಚದಿಂದ ಏಕಾದಾಗ ಆ ತಾಯಿಗೆ ಇದೇ ಜನ್ಮದಲ್ಲಿ ಮುಕ್ತಿ ಸಿಗ್ತದೆ ಅಂತ ಒಂದು ಮಾತನ್ನ ಶರಣ ಬಸವೇಶ್ವರರಿಗೆ, ನೋಡಪ್ಪ ನೀನು ಮದುವೆ ಮಾಡಿಕೊ, ಮದುವೆ ಮಾಡಿಕೊಂಡು ಸನ್ಯಾಸ ಜೀವನದಲ್ಲಿ ಸುಖ ಇಲ್ಲೋ, ನೀನು ಗೃಹಸ್ಥ ಜೀವನವನ್ನು ಮಾಡು. ಹಸಿದು ಬಂದವರಿಗೆ ಜಂಗಮರಿಗೆ ನೀನು ಪ್ರಸಾದವನ್ನು ಮಾಡುವಂಥ ನೇಮವನ್ನು ಹಿಡ್ಕೋ. ನಿನ್ನ ಬಾಳು ಬಂಗಾರ ಆಗ್ತದೆ, ನಿನ್ನ ಬಾಳು ಬಂಗಾರ ಆಗ್ತದ. ಅದಕ್ಕೆ ನೀನೇನು ಚಿಂತೆ ಮಾಡಬೇಡ ಶರಣಬಸವ, ಮದುವೆ ಆಗು ಅಂತ ತಿಳ್ಕೊಂಡು ಹೇಳಿದಾಗ ಗುರುಗಳ ಮಾತಿಗೆ ಒಪ್ಪದ. ಗುರುಗಳ ಮಾತಿಗೆ ಒಪ್ಪಿಗೆಯನ್ನು ಇಟ್ಟುಕೊಂಡು ಕನ್ಯೆಯನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿ ಕನ್ಯೆ ಹುಡುಕೊಂಡ್ರು. ಮಾಶಾಳ ಗ್ರಾಮದಂತ ಈ ಕಡೆ ಅರಳಗುಂಡಗಿ ಸಾಲುಕ್ಯರ ಮನೆತನ, ಅಲ್ಲಿ ಬೋವಿಯವರ ಮನೆತನ. ಅರಳಗುಂಡಗಿಯಲ್ಲಿ ಸಾಲುಕ್ಯರ ಮನೆತನ, ಮಾಶಾಳದಲ್ಲಿ ಬೋವಿಯವರ ಮನೆತನವಾದರೆ ಇವತ್ತು ಸೋಂಪೂರು ಗ್ರಾಮದಲ್ಲಿ ಅದೇ ಶರಣಬಸವೇಶ್ವರರ ಪುರಾಣದ ನಿಮಿತ್ತವಾಗಿ ಹೆಣ್ಣಿನವರು ಹೈದ್ರಿಯವರು, ಗಂಡಿನವರು ಗಣ್ಯ ಹೋಮರಾಣಿ ಒತ್ತೆರೆ ಹೇಳು ಹಳ್ಳಿಕೇರಿಯವರು ಇವತ್ತು ಗಂಡಿನ ಮನೆತನದವರಾಗಿ ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಆಚರಣೆ ಮಾಡಬೇಕಾಗಿದೆ. ಆ ಮದುವೆಯ ಕಾರ್ಯಕ್ರಮ
ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಮದುವಿನ ಆಗಿಲ್ರಿ, ಇನ್ನ ಏನು ಮದುವೆ ಆಗಿಲ್ಲ. ಮದುವೆ ಆಗದೆ ಇದ್ದಾಗ ಏನಂತಾರೆ ಹೆಣ್ಮಗಳಿಗೆ? ಏನಂತಾರೆ? ಕುಮಾರಿ, ಕುಮಾರಿ ಅಂತಾರೆ. ಅವನಿಗೆ ಕುಮಾರ ಅಂತಾರೆ. ಯಾವಾಗ ಸಪ್ತಪದಿಯನ್ನ ತುಳಿದು ಕೊರಳಿಗೆ ಮಂಗಲಸೂತ್ರ ಬಂತೋ, ಆ ಮದುವೆಯಾಗುವಂತ ಹುಡುಗನಿಂದ ಕಾಲುಂಗರವನ್ನ ಆ ತಾಯಿಯ ಬೆರಳಿಗೆ, ಕಾಲಿಗೆ ಮುಟ್ಟಿಸಿ ಬೆರಳಿಗೆ ಇಟ್ಟ ಮೇಲೆ ಆ ತಾಯಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ, ನೀನು ಶ್ರೀಮತಿ, ಇವನು ಶ್ರೀಯುತ. ನೋಡ್ರಿ, ಶ್ರೀ ಅಂದ್ರೆ 6, ಮತಿ ಅಂದ್ರೆ ಬುದ್ಧಿ. 6 ಗುಣಗಳು ನಿನ್ನಲ್ಲಿ ಬರಬೇಕು, ಅದಕ್ಕೆ ನೀನು ಶ್ರೀಮತಿ. ತಮ್ಮ ನೀನು ಕುಮಾರ ಹೋದಿ, ನೀನು ಶ್ರೀಮಾನ್, ಶ್ರೀಯುತ. ಯಾಕೆ? ಶ್ರೀ ಅಂದ್ರೆ ನಿನ್ನಲ್ಲಿನೂ ಕೂಡ 6 ಗುಣಗಳು ಸಂಪಾದನೆ ಆಗಬೇಕು. ಆ 6 ಗುಣಗಳನ್ನ ನಾವು ಸಂಪಾದನೆ ಮಾಡಿಕೊಂಡೆವು ಅಂದ್ರೆ ನಮ್ಮ ಜೀವನದಲ್ಲಿ, ಈ ಸಂಸಾರ ಜೀವನದಲ್ಲಿ ಶರಣಬಸಪ್ಪನವರಿಗೆ ಎಂಥ ಕಷ್ಟ ಬಂದ್ರೂ ಕೂಡ ಏನ್ ಮಾಡಿಕೊಂಡ್ರು? ಸಹನೆಯನ್ನ ಮಾಡಿಕೊಂಡ್ರು. ಶಿವಶಿವ 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 ಅನ್ನೋದು ಬಿಡಲಿಲ್ಲ, ಹರಹರ ಹರಹರ ಅನ್ನೋದು ಬಿಡಲಿಲ್ಲ. ಆದರೆ ಈ ಸಂಸಾರ ಅನ್ನೋದು ಒಂದು ಗಂಡು ಒಂದು ಹೆಣ್ಣು ಈ ಸಮಾಜ ಒಪ್ಪಿ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಸಂಸ್ಕಾರಕ್ಕೆ ಮದುವೆ ಸಂಸ್ಕಾರ ಅಂತ ಕರೀತಾರೆ. ಇದು ಒಂದು ಹುಡುಗರಾಟ. ಇದು ಹುಡುಗರಾಟನೇ ರೀ. ಎಲ್ಲಿದೆ ಒಂದು ಗಂಡು ತರೋದು, ಎಲ್ಲಿದೆ ಒಂದು ಹೆಣ್ಣು ತರೋದು, ಅದಕ್ಕೊಂದು ತಾಳಿ ಕಟ್ಟೋದು, ಇದಕ್ಕೆ ಬಂಗಾರ ಹಾಕೋದು, ಇದು ಏನು ಅಂತ ಕೇಳಿದ್ರೆ ಇದು ಹುಡುಗರಾಟವಮ್ಮ. ಹೆಂಗ? ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ. ನೋಡ್ರಿ, ಬಹಳ ವಿಚಿತ್ರ. ಎಲ್ಲೋ ಮಹಾರಾಷ್ಟ್ರದಿಂದ ಈ ಮಾದೇವಮ್ಮ ಕರ್ನಾಟಕದ ಗಡಿಯಂಚಿನ ಭಾಗದಲ್ಲಿ ಅರಳಗುಂಡಿಗೆ ಇವ್ರು ಎಲ್ಲಿಯವ್ರನ್ನೋ ತಂದು ಒಂದು ಹುಡುಗರಾಟ ಮಾಡ್ಕೊಂಡು ಅದಕ್ಕೊಂದು ಗಂಡ ಅಂತ ಹೆಸರಿಟ್ಟು, ಇದಕ್ಕೆ ಏಂತಿ ಅಂತ ಹೆಸರಿಟ್ಟು ಗಂಡನ ಮನೆಗೆ ಬಂದ್ಲು ಅಂದ್ರ, ಗಂಡನ ಮನೆಗೆ ಮೊದಲನೇ ಉಡಕ್ಕಿ ಹಾಕೊಂಡು ಬರುವಾಗ ತನ್ನ ಕಳ್ಳು ಬೆಳ್ಳಿ ಕುಡುಗೋಲೆ ಕೊಯ್ದು ಒಗೆದು ಬರಬೇಕಾಗ್ತದೆ ಆ ತಾಯಿ. ಏನಂತೀರಿವ? ನೀವು ಇನ್ನೊಂದಿಷ್ಟು ತಿಳ್ಕೊರಿ. ಈಗ ಅದು ನಾಳೆಗೆ ಹೇಳ್ತೀನಿ. ಮತ್ತೆ ಈ ಮದುವೆ ಆದ ತಕ್ಷಣ ಕರೀಲಿಕ್ಕೆ ಬರ್ತಾರೆ. ಕರ್ಯಾಕ್ ಬಂದ ತಕ್ಷಣ ಮೊದಲು ಉಡಕ್ಕಿ ತವ್ರ ಮನೆಯಿಂದ ಅಲ್ರಿ, ಫಸ್ಟ್ ಉಡಕ್ಕಿ ತವ್ರ ಮನೆಯಾಗ ಹಾಕಾಗ ತಾಯಿ ಅದಕ್ಕೆ ತುಂಬಿ ಚೆರ್ಗಿ ನೀರು ತುಂಬ್ಕೊಂಡ್ ಬರ್ತಾಳೆ. ಎದಕ್ಕೆ ತರ್ತಾಳ? ಹೊಳ್ಳಿ ನೋಡಬೇಡ ಅಂತಾಳಕಿ. ಹೊಳ್ಳಿ ನೋಡಬೇಡ ನೀನು, ಹೊಳ್ಳಿ ನೋಡಬೇಡ, ಹೊಳ್ಳಿ ನೋಡಬೇಡ ಅಂದು ಅಂಗಳ ದಾಟಣ ನೀರು ಉದ್ದಕ ಹಿಂಗ್ ಚೆಲ್ತಾಳೆ. ಅಂದ್ರೆ ತಾಯಿ, ಇವತ್ತಿಗೆ ಹೆಣ್ಣು ಹಡ್ದಿದ್ದೇವಲ್ಲ, ಇವತ್ತು ನಿನ್ನ ಮತ್ತೊಬ್ಬರ ಮನೆಗೆ ನಾನೊಂದು ಹೆಣ್ಣಾಗಿದ್ದೆ, ನಾನು ಈ ಮನೆಗೆ ಬಂದು ಬೆಳಗಿನಿ, ನೀ ಮುಂದಿನ ಮನೆಗೆ ಬೆಳೆಯುವಂಗ ಈ ಹೆಂಗ ನೀರು ಹರಿತದ, ಹಿಂಗ ನಿನ್ನ ಬಾಳು ಬಂಗಾರವಾಗಲಿ ಅಂತ ತಿಳ್ಕೊಂಡು ನೀರು ಬಿಟ್ಟಂಗ ಅದು ಅಲ್ಲಿ ನೀರು ಹಾಕ್ತಾರಲೇವ, ನೀರ ಬಿಟ್ಟಂಗ ಇನ್ನು ಮುಗಿತು ನಿಂದು ಅಂತ. ಇದು ಸಂಸಾರ, ಈ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಸಂಸಾರ, ಈ ಸಂಸಾರ ಕ್ಷಣಿಕವಾಗಿರ್ತಕ್ಕಂಥದ್ದು. ಅದೇ ಕ್ಷಣಿಕವಾಗಿರ್ತಕ್ಕಂಥ ಸಂಸಾರದೊಳಗೆ ಭಗವಂತನನ್ನ ಕಾಣ್ಲಿಕ್ಕೂ ಕೂಡ ಬರ್ತದೆ. ಯಾಕೆ ಅಂದ್ರೆ ಪಂಚ ಕಳಸಗಳನ್ನು ಹೂಡ್ಲಿಕ್ಕೆತ್ತಿದ್ದಾರೆ ಸದ್ಗುರುಗಳು. ಮಂಗಲ ಸೂತ್ರ ಪಂಚಪೀಠಗಳ ಸಂಕೇತವಾಗಿ ನಮ್ಮ ಗವಾಯಿಗಳು ಒಂದು ಸಂಗೀತವನ್ನು ಮಾಡ್ತಾರೆ. 5 ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, 5 ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಎನ್ನುವರಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೋರು ಬಸವನೋರು ಕೈ ಕೈ ದೋಳ್ಗೈ ಪಂಚಂ ಪಗಡಂ ತೆಲಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತೆಲಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ.
ರಂಭಾಪುರೀಶನೆ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ, ರಂಭಾಪುರೀಶನೆ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ, ಹಸಿರು ಹುಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ, ಹಸಿರು ಹುಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ. ಹತ್ತಿ ಗಡ್ಗಿ ಬತ್ತಿ ಗಡ್ಗಿ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತೆಲಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಉಜ್ಜಯಿನಿ ಗುರುತು ಕೆಂಪು ಕುಂಕುಮ ಇರುವುದು ನೋಡಮ್ಮ, ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ. ಅದಕ ಮುತ್ತೈದೆ ಎಂದು ನಿನ್ನ ಹರಸಿ ಕಳ್ಸಾರಮ್ಮ, ಅದಕ ಮುತ್ತೈದೆ ಎಂದು ನಿನ್ನ ಹರಸಿ ಕಳ್ಸಾರಮ್ಮ. ಮುತ್ತೈದೆಯಾಗಿ ಲಿಂಗಪೀಠಕ ನಡೆಯಬೇಕಮ್ಮ, ಮುತ್ತೈದೆಯಾಗಿ ಲಿಂಗಪೀಠಕ ನಡೆಯಬೇಕಮ್ಮ. ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ, ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ. ಹತ್ತಿ ಗಡ್ಗಿ ಬತ್ತಿ ಗಡ್ಗಿ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತೆಲಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ, ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ. ನಿಮ್ಮ ಕೊರಳಲ್ಲಿರೋ ಮಾಂಗಲ್ಯ ಕೇದಾರ ಗುರುತಮ್ಮ, ನಿಮ್ಮ ಕೊರಳಲ್ಲಿರೋ ಮಾಂಗಲ್ಯ ಕೇದಾರ ಗುರುತಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನವಿಲ್ಲಮ್ಮ, ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನವಿಲ್ಲಮ್ಮ. ಮುತ್ತೈದ ತನಕ ಕಪ್ಪು ಚುಕ್ಕೆಯ ಪಡೆಯಬೇಡಮ್ಮ, ಮುತ್ತೈದ ತನಕ ಕಪ್ಪು ಚುಕ್ಕೆಯ ಪಡೆಯಬೇಡಮ್ಮ. ಹತ್ತಿ ಗಡ್ಗಿ ಬತ್ತಿ ಗಡ್ಗಿ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತೆಲಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆಯೂ ಇರುವುದು ನೋಡಮ್ಮ, ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆಯೂ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿರೋ ಕಾಲುಂಗುರ ಶ್ರೀಶೈಲ ಗುರುತಮ್ಮ, ನಿಮ್ಮ ಕಾಲಲ್ಲಿರೋ ಕಾಲುಂಗುರ ಶ್ರೀಶೈಲ ಗುರುತಮ್ಮ. ಕಾಶಿಯ ಗುರುತು ಹಳದಿಯ ಚಿಹ್ನೆ ಇರುವುದು ನೋಡಮ್ಮ, ಕಾಶಿಯ ಗುರುತು ಹಳದಿಯ ಚಿಹ್ನೆಯು ಇರುವುದು ನೋಡಮ್ಮ. ನಿಮ್ಮ ಮೂಗಲಿರೋ ಮೂಗೂತಿ ಕಾಶಿಯ ಗುರುತಮ್ಮ, ನಿಮ್ಮ ಕೈಯಲ್ಲಿರೋ ಕಂಕಣವಿರುವುದು ಕಾಶಿಯ ಗುರುತಮ್ಮ. ಹತ್ತಿ ಗಡ್ಗಿ ಬತ್ತಿ ಗಡ್ಗಿ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತೆಲಿ ಮೇಲ ಮಿಂಚು ಜಗದ್ಗುರು ಕುಂಕುಮ.
ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಆ ಒಂದು ಅರಳಗುಂಡಿಗೆಯಿಂದ ಸಮಸ್ತ ಒಂದು 8-10 ಚಕ್ಕಡಿಗಳು ಕೂಡಿಕೊಂಡು ಮಾಶಾಳ ಗ್ರಾಮದಲ್ಲಿ ಮದುವೆಯ ಕಾರ್ಯಕ್ರಮ. ಅರಳಗುಂಡಿಗೆಯ ಎಲ್ಲ ಜನರು ಕೂಡ ಎಲ್ಲಿಗೆ ಬರ್ತಾರೆ? ಮಾಶಾಳ ಗ್ರಾಮಕ್ಕೆ ಬರ್ತಾರೆ. ಮಾಶಾಳ ಗ್ರಾಮದಲ್ಲಿ ಶಾಂತಲಿಂಗಪ್ಪನವರು ಎಲ್ಲ ಜನರು ಕೂಡಿಕೊಂಡು ಆ ಮಾಶಾಳ ಗ್ರಾಮದಲ್ಲಿ 5 ದಿನದ ಮದುವೆ, ಆಗಿನ 17ನೇ ಶತಮಾನದಲ್ಲಿ 5 ದಿನದ ಮದುವೆ ಅಲ್ಲಿ ನಡೆಸಿಕೊಂಡು ಬರ್ತಾರೆ. ಎಲ್ಲ ಅರಳಗುಂಡಿಗೆಯ ಗುರು ಹಿರಿಯರು ಮತ್ತು ಮಾಶಾಳ ಗ್ರಾಮದ ಗುರು ಹಿರಿಯರು ಸುಮಂಗಲೆ ಆಗಿರುವಂಥ ಆ ಮುತ್ತೈದೆ ಮಹಾದೇವಮ್ಮ ಮತ್ತು ಶರಣಬಸವೇಶ್ವರರು ಮದುಮಕ್ಕಳಾಗಿ ಅಲ್ಲಿ ಅಕ್ಷತಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತದೆ. ಆ ಮದುವೆಯ ಸನ್ನಿವೇಶವನ್ನು ಇವತ್ತು ಪುರಾಣದ ನಿಮಿತ್ತವಾಗಿ ಪರಮ ಪೂಜ್ಯರು ಚಿನ್ನಯ್ಯ ಮಹಾಸ್ವಾಮಿಗಳು ಹಿರೇಮಠ, ನಿಮ್ದಿಟ್ಟು ಹೆಸರು ಹೇಳ್ಬಿಟ್ರಿ ಹಂಗ, ಅಂದಾನ್ ಸ್ವಾಮಿಗಳು, ಗವಿಸಿದ್ದಯ್ಯ ಮಹಾಸ್ವಾಮೀಜಿಯವರು ಕೂಡ ಈ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಈಗ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಮದುವೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿ ಮಾಡಿಕೊಡ್ತೇವೆ. ಇವತ್ತಿನ ಶುಭ ದಿವಸದಲ್ಲಿ ಮಾಶಾಳ ಗ್ರಾಮದ ಶ್ರೀ ಭಾವಿ ಚಿರಂಜಿ ಮಹಾದೇವಿ ಎಂಬ ಕನ್ಯಾಮಣಿಯನ್ನು ಸುಪುತ್ರ ಚಿರಂಜೀವಿ ಶರಣಬಸವೇಶ್ವರಿಗೆ ಇವತ್ತಿನ ಗುರಿ ಸಕ್ಕರೆ ಹಾಕಿ ಬಾ ಚಂದಾಗ ಇವತ್ತಿನ ದಿವಸದಲ್ಲಿ ಅರಳಗುಂಡಿಗೆಯ ಸಾಲುಕ್ಯರ ಮನೆತನದ ಆದಯ್ಯ ಶರಣರ ಚಿರಂಜೀವಿಯಾಗಿರುವ ಶರಣಬಸವನಿಗೆ ಕುಂಕುಮ ಸೌಭಾಗ್ಯವತಿಯಾಗಿರುವ ಮಾಶಾಳ ಗ್ರಾಮದ ಶಾಂತಲಿಂಗಪ್ಪವರ ಮಗಳಾದ ಮಹಾದೇವಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಕನ್ಯಾಮಣಿಯೆಂದು ತೆಗೆದುಕೊಳ್ಳುತ್ತಿದ್ದೇವೆ. ಹಳ್ಳಿಕರವರು ಬೆಳಿತದವರು ಬಂದಿದ್ದು ಗೊತ್ತ ಹಂಗ ಎಲಿ ಬಲಿ ಕೂಡ ಗೊತ್ತಾನ. ಅವ್ರವ್ರ ಮಾತು ಗಾಡಿ ರೀ ಎತ್ತಿಟ್ಟು ಮಾಡ್ತೀವಪ್ಪ, ಕೂತು ಮಾಡಿಸ್ಬಾರ್ದು.
नैवेद्यं निवेदयामि वेदान्तविशेषार्घ्यं स्नापयामि पूगे पलासमायुक्तं करपूर्णचूर्णसंयुक्तं ताम्बूलं विशेषाम्बूलान्तविशेषार्घ्यं स्नापयामि हिरण्यगर्भगर्भस्थं हेमोभिदेवाशुषो अनन्तपुण्यबलसारभजीम परमेश्वरा दक्षिणा शुद्धोदकेन स्नापयामि ಅವೆಲ್ಲ ನಿಂಗಜ್ಜ ಇಬ್ಬರು ಬಗ್ಸಿ ಕೊಡ್ರಿ ನೀನು ಮ್ಯಾಗ ಕೊಟ್ಟು ಬಗ್ಸಿ ಮ್ಯಾಗ ಕೊಟ್ಟು ನೀನು समेतो यशरुष्टो विष्णुः भवावादस्य सङ्गतोन्द्रे साम्बाय नमः क्षैरेण स्नापयामि ईशानमञ्चेन शुद्धोदकेन स्नापयामि तदिक्राणोकारिशोदेन स्वरस्य वाजिनां स्वरावेणोमकारात्मनन्द्रावे साम्तारसतोन्द्रे साम्बाय नमः तद्मां स्नापयामि स्वक्रमसे जोचरसे चेतस्वदेव वस्वतो चद्रेण पवित्रेण वस्वरस्वं रश्मि ओन्द्रे साम्बाय नमः घृतेन स्नापयामि मधुवातारुताय तमदक्षेरन्तसिन्धवः मधुमान सरसोदित मुदुरुक्तमुशोषिषो मधुमत्पार्थमृतः ओम लेकी का कोट बिट्ರೆ ಅದೇ ಅವರು ತಗೋ हरः ओम अनादिशास्त्रं शान्तं चैतन्यं च स्वरूपं च भ्रमाकारं च भस्वलिङ्गदानं च भस्मं धारयामि हरिद्रशूणपोकं च मर्षणा कुङ्कुमं धारयामि अक्षतान्दवलां देवं स्थापसोपपूजमञ्चन लिङ्गमूर्ति अक्षतारोपणं स्नापयामि त्रिलं त्रिगुणाकारं च नेत्रं च त्रियाविधं त्रिजन्मपापसंहारम् एकबिल्वं शिवार्पणं रामपुष्पाणि मनोराणि जलाशः निष्पल्वाणि पुष्पं धारयामि श्रीवन्दिकपकलवन्दिकपाटलाद्यपन्नाकं जकरवेरसादे पुष्पं धारयामि वनस्वजेरसोपेतो गन्धाढोत्मः आग्र्य सर्वदेवान् धूपोऽयं प्रतीर्थं श्रीसमसदाशिवन्विते धूपं निराजयामि कर्पूरगौरं करणावतारं संसारपारं भुजगेन्द्रहारं सदा वसन्तं भुवनाशितं कर्पूरदीपं निराजयामि आगमार्थं तु देवानां गमनार्थं तुलस्तां कुबेरघण्टानादं नित्यभक्तसंवरचनिजघण्टानादं स्नापयामि नैवेद्यं षड्सोपेतं नानाभक्षे समनुतं तदक्षरवृतोपेतं नैवेद्यं निवेदयामि वेदान्तविशेषार्घ्यं स्नापयामि भोगे पलासमायुक्तं करपूर्णचूर्णसंयुक्तं ताम्बूलं समर्पयामि ताम्बूलान्तविशेषार्घ्यं स्नापयामि प्रकृष्टपापनाशाय प्रकृष्टफलसिद्धे प्रदक्षिणं करोमि इति नमस्कार ಮಾಡಿ नमः शिवाय शान्ताय नमः सोमाय कल्याणपते नमो नमः इति शिरसाष्टाङ्ग नमस्कारं करोमि यस्य नामरूपाभ्यां यः देवी सर्वमङ्गला तयो सोणात् पूषं सर्वतो जय मङ्गलं जय नमः पार्वती पते शिव हर हर महादेव ನೀರಾಕ ಕೈ ತೊಳ್ಕೊಂಡು ಹಿಂಗಜ್ಜ ನೀನು ಆ ಕಡೆ ಬಾ सत्यनोता विता भूमि सूर्यनोता दो वितन्ते मदक्षीरन्त सिन्धवा मधु मानस मुसोषित मुदनुत्तमवाहं मांगल्य पूज माड मांगल्य ಒಂದು 5 ಮಂದಿ ಮುಗಿಸ್ಬಿಡ್ರಲ್ಲೇ ಅದು ಮತ್ತೆ ಶಾಸ್ತ್ರಗಳಿಗೆ ಕೊಡ್ರಿ ಅಲ್ಲೇ ನಮಸ್ಕಾರ ಮಾಡೋಣ ನೀವು ಹೋಗ್ಬಾರ್ದು ಒಳಗಾಸಿ ನಮಸ್ಕಾರ ಮಾಡಂತ ನಾವು ಹೇಳ್ತೀವಿ ಹ್ಞೂ ಮಾಡ್ರಿ ನಿಮ್ಗೆ ಹೇಳ್ತಿದ್ದ ಮಾಡ್ರಿ ಹಾ ಕಾಟ್ ಮಾಡ್ರಿ ಹಾ ಮುತ್ಯ ಮಂತ್ರ ಓದೊಂದು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ ಆ ನಿಂಗಜ್ಜನ ಕೈ ಕೊಡು ತಾಳೆ ಹಾಕಂತ ಕೊಡಗ ಅಲ್ಲಿ ಕಾಲುಂಗ್ರ ನೋಡು ಹೂವು ತೆಗಿ ಮೊದ್ಲಗ ಕಾಲುಂಗ್ರ ಕೊಡ ಅಲ್ಲಿ ಕಾಲುಂಗ್ರ ತಾಳಿ ಕೊಡು ಈಚೆ ಕಡೆಗೆ ನನ್ನ ಕೈಗ ಹೊನ್ನುಂಗುರ ಬೆಳ್ಳಾಗ ಹಾಕ್ರಿ
ಮಂಗಲಸೂತ್ರ ಹಾಕ್ರಿ. ಎಲ್ಲಾರ್ಗಿ ಅಕ್ಷತ್ ಕಾಳು ಬಂದಾವಿಲ್ರಿ? ಮಮ ಜೀವನ ಹೇತುನಾ ಕಂಠೆ ಬದ್ಮಾಮಿ ಸುಭಗಿತೋ ಶಾರದಾ ಭುವನೇಶ್ವರಿ ಮತ ಶಾಂತಿ ಪ್ರಯಸ್ಸಮೇ. ಹರ ಹರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. जगद्गुरु नदानेश्वर महाराज के जय. सिद्धेश्वर महाराज के जय. राजराजेश्वरी माता के जय. अन्नपूर्णेश्वरी महाराज के जय. जय मंगलम जय नमः पार्वती शिव हर हर महादेव.